ಪೂಜೆಯ ದೀಪ ಹಾರಿ ಹೋದರೆ ಏನಾಗತ್ತೆ? ದೇವರ ಕೋಣೆಯಲ್ಲಿ ಈ 20 ನಿಯಮಗಳು ಇರಲಿ. ಪ್ರತಿನಿತ್ಯ ನಾವು ದೇವರ ಪೂಜೆ ಮಾಡುವುದರಿಂದ ನಮ್ಮಲ್ಲಿ ಗುಣಾತ್ಮಕ ಬದಲಾವಣೆಗಳು ಆಗುವುದು. ಪ್ರತಿನಿತ್ಯ ದೇವರನ್ನು ಹೇಗೆ ಪೂಜಿಸಬೇಕು ಗೊತ್ತಾ? ದೇವರ ಕೋಣೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? ದೇವರ ಮೇಲೆ ನಂಬಿಕೆಯನ್ನಿಡುವುದು ಮತ್ತು ಪ್ರತಿನಿತ್ಯ ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸುವುದು ಶಾಂತಿ ಮತ್ತು ಸಂತೋಷದ ಜೀವನಕ್ಕೆ ತಳಹದಿ. ಪುರಾಣಗಳ ಪ್ರಕಾರ ಮನೆಯಲ್ಲಿ ದೇವರ ಕೋಣೆಯನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ನೆಲೆಯಾಗುತ್ತದೆ, ದುಷ್ಟಶಕ್ತಿಗಳು ನಾಶವಾಗುತ್ತದೆ ಹಾಗೂ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ದೂರಾಗುತ್ತವೆ. ಮನೆಯಲ್ಲಿ ದೇವರ ಕೋಣೆಯನ್ನು ಸ್ಥಾಪಿಸುವ ಆಸೆ ನಿಮ್ಮಲ್ಲಿದ್ದರೆ ನೀವು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅಥವಾ ಈಗಾಗಲೇ ನೀವು ಮನೆಯಲ್ಲಿ ದೇವರ ಕೋಣೆಯನ್ನು ಹೊಂದಿದ್ದು ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುತ್ತಿದ್ದರೆ ಈ 20 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರ ಕೋಣೆಗೆ ಸಂಬಂಧಿಸಿದ ಆ 20 ವಿಷಯಗಳು ಯಾವುವು ಎಂದು ತಿಳಿಯೋಣ. 1. ಯಾವುದೇ ಪೂಜೆಯನ್ನು ನಾವು ಆಯೋಜಿಸಿದಾಗ ಭತ್ತ ಅಥವಾ ಅಕ್ಕಿಯು ಅತ್ಯವಶ್ಯಕವಾಗಿರುತ್ತದೆ. ಪೂಜೆಯಲ್ಲಿ ಧಾನ್ಯವನ್ನು ಬಳಸುವಾಗ ಅವುಗಳು ಮುರಿಯದಂತೆ ನೋಡಿಕೊಳ್ಳಿ. ಅಕ್ಕಿಯನ್ನು ಅರಿಶಿನ ನೀರಿನಲ್ಲಿ ಅಥವಾ ಅರಿಶಿನ ಪೇಸ್ಟ್ನಲ್ಲಿ ನೆನೆಯಿಸಿ ನಂತರ ಪೂಜೆಗೆ ಬಳಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. 2. ಪೂಜೆಯ ಫಲವನ್ನು ಪಡೆಯಲು ನಾವು ವೀಳ್ಯದೆಲೆಯನ್ನು ಪೂಜೆಯಲ್ಲಿ ಬಳಸಬೇಕು. ಪೂಜೆಗೆ ಬಳಸುವ ವೀಳ್ಯದೆಲೆಯು ಮುರಿದಿರಬಾರದು. ವೀಳ್ಯದೆಲೆಯೊಂದಿಗೆ ಪೂಜೆಯಲ್ಲಿ ಏಲಕ್ಕಿ, ಲವಂಗ ಮತ್ತು ಗುಲಾಬಿ ದಳಗಳನ್ನೂ ಸಹ ಬಳಸಬೇಕು. 3. ಪೂಜೆಯ ಸಂದರ್ಭದಲ್ಲಿ ನೀವು ದೇವರಿಗೆ ಹಚ್ಚಿಟ್ಟ ದೀಪ ಆರದಂತೆ ನೋಡಿಕೊಳ್ಳಿ. ಒಂದು ವೇಳೆ ಪೂಜೆಯ ಮಧ್ಯ ದೇವರಿಗೆ ಹಚ್ಚಿದ ದೀಪ ಹಾರಿ ಹೋದರೆ ಪೂಜೆಯ ಫಲಗಳು ನಿಷ್ಪ್ರಯೋಜಕವಾಗುತ್ತವೆ. 4. ಯಾವುದೇ ಪೂಜೆಯಲ್ಲಿ ನೀವು ಅನುಸರಿಸಬೇಕಾದ ಸರಳ ವಿಧಾನ. ನೀವು ಪೂಜಿಸಬೇಕಾದ ದೇವರನ್ನು ಪೂಜೆಗೆ ಆಹ್ವಾನಿಸಿ, ದೇವರನ್ನು ಪ್ರಾರ್ಥಿಸಿ, ದೇವರಿಗೆ ಪೂಜೆಯಲ್ಲಿ ಕುಳಿತುಕೊಳ್ಳಲು ಉತ್ತಮ ಸ್ಥಳವನ್ನು ನೀಡಿ, ದೇವರಿಗೆ ಅಭಿಷೇಕ ಮಾಡಿ, ದೀಪವನ್ನು ಬೆಳಗಿಸಿ ಮತ್ತು ಧೂಪವನ್ನು ಅರ್ಪಿಸಿ. ದೇವರಿಗೆ ಅಕ್ಕಿ ಸೇರಿದಂತೆ ಆತನಿಗೆ ಪ್ರಿಯವಾದ ಧಾನ್ಯವನ್ನು ಅರ್ಪಿಸಿ. ಚಂದನ ಅಥವಾ ಸಿಂಧೂರವನ್ನು ಹಚ್ಚಿ ಹೂಗಳನ್ನು ಅರ್ಪಿಸಿ. ಪ್ರಸಾದ ಅಥವಾ ಕೆಲವು ವಿವಿಧ ಬಗೆಯ ಭಕ್ಷ್ಯಗಳನ್ನು ನೀಡಿ. 5. ಹೂಮಾಲೆಯನ್ನು ಮತ್ತು ಆತನಿಗೆ ಪ್ರಿಯವಾದ ಎಲೆಗಳನ್ನು ಬಳಸಿ. 6. ದೇವರಿಗೆ ದೀಪವನ್ನು ಬೆಳಗುವ ಮುನ್ನ ಅದನ್ನು ಶುದ್ಧ ಮಾಡಿಕೊಳ್ಳಬೇಕು. 7. ಭಗವಾನ್ ವಿಷ್ಣುವನ್ನು ನೀವು ಪೂಜಿಸುತ್ತಿದ್ದರೆ ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಪೂಜೆಯಲ್ಲಿ ಅರ್ಪಿಸಬಹುದು. ದುರ್ಗಾದೇವಿಗೆ, ಸೂರ್ಯದೇವನಿಗೆ ಮತ್ತು ಗಣೇಶನಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು. ಶಿವನಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು. 8. ನೀವು ಪೂಜೆಗೆ ಕುಳಿತುಕೊಳ್ಳಲು ಉಪಯೋಗಿಸುವ ಆಸನವನ್ನು ಎಂದಿಗೂ ಕಾಲಿನಿಂದ ದೂಡಬಾರದು ಅಥವಾ ಕಾಲಿನಿಂದ ಮುಟ್ಟಬಾರದು. ಕೈಗಳಿಂದ ಆಸನವನ್ನು ಮುಟ್ಟುವುದು ಶುಭಕರ. 9. ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಾಸ್ತುವಿಗೆ ಸಂಬಂಧಿತ ನಾನಾ ಸಮಸ್ಯೆಗಳು ದೂರಾಗುವುದು. 10. ಸೂರ್ಯದೇವರು, ದುರ್ಗಾದೇವತೆ, ವಿಷ್ಣು ಮತ್ತು ಇನ್ನಿತರ 5 ದೇವರನ್ನು ಯಾವುದೇ ಶುಭ ಸಂದರ್ಭದಲ್ಲಿ ಪೂಜಿಸಬಹುದು. ಹೀಗೆ ಮಾಡುವುದರಿಂದ ನೀವು ಸಂಪತ್ತು ಮತ್ತು ಆರೋಗ್ಯವನ್ನು ಪಡೆಯುವಿರಿ. 11. ಒಮ್ಮೆ ಪೂಜೆಯಲ್ಲಿ ಬಳಸಿದ ತುಳಸಿ ಅಥವಾ ತುಳಸಿ ಎಲೆಗಳನ್ನು 11 ದಿನಗಳವರೆಗೆ ಪೂಜೆಯಲ್ಲಿ ಬಳಸಬಹುದು. ಪೂಜೆಯ ಉದ್ದೇಶಕ್ಕಾಗಿ ಒಮ್ಮೆ ಬಳಸಿದ ತುಳಸಿ ಎಲೆಯನ್ನು ನೀರಿನಲ್ಲಿ ತೊಳೆದು ಮತ್ತೊಮ್ಮೆ ಬಳಸಬಹುದು. 12. ದೇವರ ಕೋಣೆಯಲ್ಲಿನ ವಿಗ್ರಹದ ಮುಂದೆ
ಯಾವಾಗಲೂ ದೀಪವನ್ನು ಬೆಳಗಿಸಿ. 13. ತುಪ್ಪದ ದೀಪವನ್ನು ಬಿಳಿ ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು ಮತ್ತು ಎಣ್ಣೆಯ ದೀಪವನ್ನು ಕೆಂಪು ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು. 14. ಮುರಿದ ದೀಪವನ್ನು ಅಥವಾ ಇತರೆ ಇನ್ಯಾವುದೇ ಮುರಿದ ಪೂಜಾ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು. ಪೂಜೆಯಲ್ಲಿ ಮುರಿದ ದೀಪವನ್ನು ಉಪಯೋಗಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. 15. ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ನಿಮ್ಮ ಇಚ್ಛೆಗಳು ಈಡೇರಿಸಿಕೊಳ್ಳಲು ಯಾವುದೇ ದೇವರನ್ನು ಪೂಜಿಸುವಾಗ ದೇಣಿಗೆ ನೀಡಬೇಕು. ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ನೀವು ಎಷ್ಟು ಬೇಗ ದೂರಾಗಿಸಿಕೊಳ್ಳುತ್ತೀರೋ ಅಷ್ಟು ಬೇಗ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ. 16. ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು? ವಿಷ್ಣು 4 ಬಾರಿ, ಗಣೇಶ 3 ಬಾರಿ, ಸೂರ್ಯ 7 ಬಾರಿ, ದುರ್ಗಾದೇವಿ 1 ಬಾರಿ, ಶಿವ ಅರ್ಧ ಸುತ್ತು. 17. ಕೆಲವು ಪ್ರಮುಖ ಕಾರ್ಯಗಳನ್ನು ನೆರವೇರಿಸುವಾಗ ಅಥವಾ ಪ್ರಮುಖ ಘಟನೆಯ ಸಂದರ್ಭದಲ್ಲಿ ಸ್ವಸ್ತಿಕ್ ಹಾಗೂ ಕಳಶ ಮತ್ತು 9 ಗ್ರಹ ದೇವರುಗಳನ್ನು ಪೂಜಿಸಿ. 18. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಸ ಇರದಂತೆ ನೋಡಿಕೊಳ್ಳಿ. ಯಾವುದೇ ಕಸ ಅಥವಾ ಬೇಡವಾದ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ. 19. ದೈವಿಕ ಶಕ್ತಿಯುಳ್ಳ ಶಂಖದಿಂದ ಶಿವನಿಗೆ ಚಂದನ ಮತ್ತು ನೀರನ್ನು ಎಂದಿಗೂ ಅರ್ಪಿಸಬೇಡಿ. 20. ಚಪ್ಪಲಿ ಅಥವಾ ಬೂಟುಗಳನ್ನು ಧರಿಸಿ ಪೂಜಾ ಕೋಣೆಯನ್ನು ಅಥವಾ ಪೂಜಾ ಸ್ಥಳವನ್ನು ಪ್ರವೇಶಿಸಬೇಡಿ. ಚರ್ಮದ ಬೆಲ್ಟ್ ಅಥವಾ ಪರ್ಸ್ಗಳನ್ನು ಕೂಡ ಪೂಜಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗದಿರಿ. ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಎಂದಿಗೂ ಈ ಮೇಲಿನ ತಪ್ಪುಗಳನ್ನು ಮಾಡದಿರಿ. ಕೆಲವೊಂದು ನಿಯಮಗಳೊಂದಿಗೆ ಮನೆಯಲ್ಲಿ ದೇವರನ್ನು ಹೀಗೆ ಪೂಜಿಸಿ. ಈ ವಿಧಾನಗಳು ದೇವರ ಪೂಜೆಯಲ್ಲಿ ಶುಭ ಫಲಗಳನ್ನು ನೀಡುತ್ತವೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.